ಬಟ್ ಹೋದ ವರ್ಷದಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಒಂಥರ ಬ್ಲ್ಯಾಕ್ ಮಾರ್ಕ್ ಅಂತ ಹೇಳ್ತಾರಲ್ಲ, ಅಪರೂಪಕ್ಕೆ ಒಂದಿನ ಮನೆ ಕರಿತೀವಿ, ಅವಾಗಲೂ ಅಸಡ್ಡೆ. ಬೆಲ್ಲ ತಿನ್ನಬೇಕು ಅಂದರೆ ತುಂಬ ಆಸೆ ಆಗಿದೆ. ಇಲ್ಲದ ಟೈಮಲ್ಲಿ ಆಸೆ ಆಗುತ್ತೆ, ಇದ್ರೂ ತಿನ್ನೋದೇ ಇಲ್ಲ. ಎಲ್ಲ ಹಾಳು ಮಾಡಿ ಹಾಕ್ತಾನೆ, ಅದಕ್ಕೋಸ್ಕರ ನಾವು ಜಾಸ್ತಿ ಬಿಡಲ್ಲ. ಮನೆಗೆ ಹೋಗಿ ಬಂದೆ, ಅಯ್ಯೋ ಮಾತಾಡಬೇಕು ಆಯ್ತಾ. ಅವ್ರಮ್ಮ ಒಪ್ಪಿಗೆ ಕೊಟ್ಟಿಲ್ವಂತೆ ಗೈಸ್. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಚೇತು ತಲೆ ಹೊಡ್ಕೊಂಡಿದ್ದಾಳೆ. ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಸಂಕ್ರಾಂತಿ ಹಬ್ಬ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವರ್ಷದ ಮೊದಲನೇ ಹಬ್ಬ ಅಂದರೆ ಕ್ಯಾಲೆಂಡರ್ ಇಯರ್ದು ಮೊದಲನೇ ಹಬ್ಬ ಇದು. ಸೊ ನಮಗೆಲ್ರಿಗೂ ಯುಗಾದಿ ಮೊದಲನೇ ಹಬ್ಬ ಅಂತ ಅಂತಾರೆ. ಆ್ಯಂಡ್ ನಾವು ಪ್ರತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಹೋದ ವರ್ಷದಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಬಿಕಾಸ್ Jan 13th ಹೇಗೆ 1 year ಆಯಿತು ಅಂತ ಗೊತ್ತೇ ಆಗ್ತಿಲ್ಲ. ಈಗಲೂ ಸಹ ಅವರಿಲ್ಲ ಅಂತಲೇ ಅನ್ನಿಸ್ತಾನೇ ಇಲ್ಲ. ಬರೀ ಈ ದಿನ ಪೂಜೆ ಮಾಡಿ ನೆನೆಸ್ಕೊತೀವಿ ಅಂತೇನಲ್ಲ, ಅವರು ನೆನಪಾಗದೇ ಇರೋ ಕ್ಷಣನೇ ಇಲ್ಲ. ದಿನ ನೆನ್ಪು ಮಾಡ್ಕೊತೀವಿ. ಬಟ್ ವಿತ್ ಹೆವಿ ಆರ್ಟ್ ನಾವು ಈ ಪೂಜೆನ ಮಾಡಲೇಬೇಕಾಯಿತು. ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೀವಿ. ಒಂಥರ ಬ್ಲ್ಯಾಕ್ ಮಾರ್ಕ್ ಅಂತ ಹೇಳ್ತಾರಲ್ಲ, ದೀಪಕ್ಕಂತ ಅಂದರೆ ಹಿಂದಿನ ದಿನ ಈ ಥರ ಆಗಿದ್ದು. ಸೊ ಅದಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಅಂದರೆ ಎಳ್ಳು ಬೆಲ್ಲ ಎಲ್ಲ ಅಂದರೆ ಮಾಡಲ್ಲ. ಸೊ ನಾರ್ಮಲಾಗಿ ಪೂಜೆ ಎಲ್ಲ ಮಾಡಿ ಪೊಂಗಲ್ ಎಲ್ಲ ನೈವೇದ್ಯಕ್ಕೆ ಇಡ್ತೀವಿ ಅಷ್ಟೇ. ಆ್ಯಂಡ್ ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಏನೂ ಹೇಳಲ್ಲ. ಯಾಕಂದರೆ ಅವರು ಹೋದ ವರ್ಷ ಎಳ್ಳು ಬೆಲ್ಲ ಎಲ್ಲ ಕ್ಲೀನಾಗಿ ಹೆಚ್ಚಿ ದೀಪಕ್ಕ ಎಲ್ಲ ರೆಡಿ ಮಾಡಿದರು. ಸೊ ಏನೂ ಪ್ರಯೋಜನ ಆಗಲಿಲ್ಲ. ಬಿಡಿ, ಅದು ಮತ್ತೆ ಏನಕ್ಕೆ ಹೇಳೋದು, ಪದೇ ಪದೇ ಹೇಳಿದ್ರೆ ಅದು ಬೇರೆ ಎಲ್ಲಿಗೋ ಹೋಗುತ್ತೆ. ಆ್ಯಂಡ್ ಚೇತು ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ನನ್ನ ಇನ್ವೈಟ್ ಮಾಡಿದ್ದಾಳೆ. ಸೊ ಅದಕ್ಕೆ ನಾನು ಈ ಥರ ರೆಡಿ ಆಗಿದ್ದೀನಿ. ಅಂದರೆ ರೆಡಿ ಆಗಿಲ್ಲ, ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಇವಾಗ ರೆಡಿಯಾಗಿ ಅವಳ ಮನೆಗೆ ಹೋಗಬೇಕು. ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ದೇವಸ್ಥಾನಕ್ಕಾದರೂ ಹೋಗಬೇಕು ಇವತ್ತು. ಸೊ ಯಾ, ಲೆಟ್ಸ್ ಸಿ. ಸೊ ಇವಾಗ ರೆಡಿ ಆದೆ. ಮೊನ್ನೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟ್ ಆಯಿತು. ಆ್ಯಂಡ್ ಇವಾಗ ಚೀತು ಮನೆಗೆ ಹೊರಟಿದ್ದೀನಿ. ಇದು ನನ್ನ ಸಿಂಪಲ್ ಆಗಿ ಔಟ್ಫಿಟ್ ಹಾಕಿದ್ದೀನಿ. ಇದ್ರ ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ ಗೈಸ್, ಚೆಕ್ ಮಾಡಿ. ಸೊ ಯಾವಾಗಲೂ ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಆ್ಯಂಡ್ ಇವಾಗ ಆಯಿತು. ಆ್ಯಂಡ್ ಯಾ, ಸಾನು ರೆಡಿ ಮಾಡಿಸಿದ್ದೀನಿ. ಪಾಪ ಅವಳು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದು ಅದಕ್ಕೆ ಡ್ರೆಸ್ ಎಲ್ಲ ಹಾಕಿ ಮೇಕಪ್ ಎಲ್ಲ ಮಾಡಿ ಅವಳಿಗೆ ರೆಡಿ ಮಾಡಿಸಿದ್ದೀನಿ. ಅವಳು ಆಚೆ ಇದ್ದಾಳೆ. ಆ್ಯಂಡ್ ಇವಾಗ ಆಲ್ರೆಡಿ ಲೇಟ್ ಆಗಿದೆ, 6:18. ಅವಳು ಆ್ಯಕ್ಚುಲಿ ಮಧ್ಯಾಹ್ನ ಬರೋಕ್ಕೆ ಹೇಳಿದ್ಲು. ಬಟ್ ಇಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಎಳ್ಳು ಬೆಲ್ಲ ತಿನ್ನಬೇಕು ಅಂದರೆ ತುಂಬ ಆಸೆ ಆಗಿದೆ. ಅದು ಹಂಗೆ ಅಲ್ಲ, ಇಲ್ಲದ ಟೈಮಲ್ಲಿ ಆಸೆ ಆಗುತ್ತೆ, ಇದ್ರೂ ತಿನ್ನೋದೇ ಇಲ್ಲ. ನಾನು ಲುಕಿಂಗ್ ನೈಸ್, ಪ್ರಿಟಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ಥ್ಯಾಂಕ್ ಯು. ಸಿಟ್ 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 ಸಿಟ್, ಕುತ್ಕೋಬೇಕು. ಸಿಟ್ ಸಿಟ್, ಕುತ್ಕೋ, ಸಿಟ್. ಹಾಂ, ಗುಡ್. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಚಂಪುನ ಏನಕ್ಕೆ ಕಟ್ ಹಾಕ್ತೀರಾ ಅಂತ. ಯಾವಾಗಲೂ ಕಟ್ ಹಾಕಲ್ಲ ಗೈಸ್, ಸ್ವಲ್ಪ ಒಂದು ಮಾತ್ರ ಕಟ್ ಹಾಕ್ತೀವಿ. ನಮ್ಮ ಮನೇಲಿ ಏನೇನು ಸಾಮಾನಿದೆ ಎಲ್ಲ ಹಾಳು ಮಾಡಿ ಹಾಕ್ತಾನೆ, ಅದಕ್ಕೋಸ್ಕರ ನಾವು ಜಾಸ್ತಿ ಬಿಡಲ್ಲ. ಹಿಂದೆ ಮುಂದೆ ಎಲ್ಲ ಗೇಟ್ ಹಾಕಿ ಅವನ್ನ ಬಿಡೋದು. ಇಲ್ಲ ಅಂತ ಅಂದರೆ ಹೆಗ್ರಿ ಆರು ಹೋಗಿರ್ತಾನೆ, ಕೈಗೆ ಸಿಗಲ್ಲ ಅವನು. ಅವನಿಗಿಷ್ಟ ಹೊರ್ಗಡೆ ಸುತ್ತೋದು, ಕಾರಲ್ಲಿ ಕುತ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಇವನಿಗೆ. ಆ್ಯಂಡ್ ಬೆಳಿಗ್ಗೆ ಸಂಜೆ ಅಮ್ಮ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಕರ್ಕೊಂಡು ಹೋಗ್ತಾ ಇದ್ದೆ, ಇತ್ತೀಚೆಗಂತೂ ನಾನು ಕರ್ಕೊಂಡು ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ನಿಮ್ಮಮ್ಮಂದು ಅದೇ ಬೈಗುಳ, ಈ ಥರ ಹೇಳ್ಕೊಂಡು ಹೋಗ್ತಾನ, ಸಿಟ್ಟು ಬರುತ್ತೆ.
ಇದು ಸ್ವಲ್ಪ ಪೇಷನ್ಸ್ ಕಲಿಸ್ಬೇಕು ಚಂಪುಗೆ. ಬಿಟ್ಟ ತಕ್ಷಣ ಓಡೋಗ್ತಾನೆ. ಇವಾಗ ಏನಾದರೂ ನಾವು ಈ ಚೈನ್ ಬಿಟ್ಟರೆ ಇಷ್ಟು ಗ್ರೌಂಡ್ನ ಆಟ ಆಡ್ಕೊಂಡು ಬರ್ತಾನೆ. ಬೆಳಿಗ್ಗೆ ಹೊತ್ತು ಹಿಂಗೆ ಆಗೋದು. ಯಾರ ಮನೆಗೆ ಹೋಗಿ ಬಂದೆ? ಮತ್ತೆ ರೆಡಿ ಆಗಿದ್ಯಾ? ಇಷ್ಟು ರೆಡಿ ಆಗಿದ್ಯಾ? ಹೋಗ್ಬೇಕಲ್ವಾ? ಹೋಗ್ತೀಯಾ? ಹೆಂಗೆ ಹೋಗ್ತೀಯಾ? ನಮ್ಮ ಮನೇಲಿ ಎಳ್ಳು ಬೆಲ್ಲನೇ ಮಾಡಿಲ್ವಲ್ಲ. ಅಪ್ಪಂಗೆ ತರ ಕೇಳಿದ್ಯಾ? ಇಲ್ಲ. ಆ್ಯಕ್ಚುಲಿ ಇವಾಗ ಹೊರಟೆ. ಸ್ಕ್ರೀನ್ ಅವ್ರು ಬಂದಿದ್ರು, ಸೊ ಲೇಟ್ ಆಯಿತು. ಇವಾಗ ಕಾಲ್ ಮಾಡಿದೆ, ಸರಿಯಾಗಿ ಬೈದು ಅವಳೇ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಇನ್ನೇನು ಕಾರ್ ಸ್ಟಾರ್ಟ್ ಮಾಡೋಕ್ಕೂ ಅವಳು ಕಾಲ್ ಮಾಡೋಕ್ಕೂ ಒಂದೇ ಆಯಿತು. ಆ್ಯಂಡ್ ಇವಾಗ ಮತ್ತೆ ಕಾರು ಮನೆ ಒಳಗಡೆ ನಿಲ್ಲಿಸಿ ಅವಳ ಕಾರಿಗೆ ಹೋಗಬೇಕು. ಬಂದು ಬೈಸ್ಕೊಳ್ಳೋದೆ. ನೋಡಿ ಹೆಂಗೆ ಬೈತಾಳೆ ಅಂತ. ಶಿವು ಬಂದ್ಲು ಗೈಸ್, ಬೈಸ್ಕೋಬೇಕು. ಇವಾಗ ನೋಡಿ ಹೆಂಗೆ ಬೈತಾಳೆ. ಪಾಸ್ ಮಾಡಪ್ಪ. ಏನಪ್ಪ? ಬಾ, ದೇವಸ್ಥಾನ ಬಾಗ್ಲಾಕಕ್ಕೆ ಮುಂಚೆ ಹೋಗೋಣ. ಇವಾಗ ಬೈದು ಏನು ಪ್ರಯೋಜನ? ಹತ್ತು ಒಳ್ಳೆ ಹುಡುಗಿ ಆಗಿದ್ದೀನಿ ನಾನು, ಬೈಯಲ್ಲ ಹಂಗೆಲ್ಲ. ಹೌದೇ ಬೈಯಲ್ವಾ? ಬೈತೀಯ ಅಂತ ಏನೇನೋ ಬಿಲ್ಡಪ್ ಕೊಟ್ಬಿಟ್ನಲ್ಲೇ ನಾನು. ಬೈತಿದ್ದೆ. ಹೊಸ ವರ್ಷ ಹೊಸ ಚೇತನ ಅಂತ ಬೈತಾ ಇತ್ತು ಅಷ್ಟೇ. ಏನಾದ್ರು ಇದು ಹಣೆಗೆ ಹಿಡ್ಕೋ. ಬಿದ್ದೋಗ್ಬಿಟ್ಟಿದ್ಯಾ? ಹಾಂ, ಇಟ್ಕೊಂಡಿದ್ದೆ ಸ್ಟಿಕ್ಕರು, ಬಿದ್ದೋಗಿದೆ. ಏನೂ ಇಲ್ಲ. ಬಾಲ್ ಕುಂಕುಮ ಇಟ್ಕೊಳ್ಳೋಣ ಬಾ. ಕುಂಕುಮ, ವಿಭೂತಿ ಎಲ್ಲ ಹೋಯ್ತಾ? ಏನೂ ಇಲ್ಲ. ನೀನ್ ಯಾಕೆ ಹಿಂಗೆ ಬಂದಿದ್ದೆ ಅಂತ ಬೈಯೋಣ ಅಂತಿದ್ದೆ. ಇಲ್ಲ, ಎಲ್ಲ ಇಟ್ಕೊಂಬಂದಿದ್ದೆ ಕಣೆ. ಅಳ್ಸೋಗ್ಬಿಟ್ಟಿದೆ. ಪೂಜೆ ಮಾಡಿ ಸಾಯಂಕಾಲ ಮತ್ತೆ ದೀಪ ಹಚ್ಚಿ ಎಳ್ಳು ಬೆಲ್ಲ ತಿನ್ನೋಣ ಅಂತ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ. ಬಟ್ ಟೈಮ್ ಕೂಡ ಬರ್ತಿಲ್ಲ. ಅಯ್ಯೋ ಅದೇ ನಾವೇನೋ ಅಪರೂಪಕ್ಕೆ ಒಂದಿನ ಮನೆ ಕರಿತೀವಿ, ಅವಾಗ್ಲೂ ಅಸಡ್ಡೆ ಏನಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತೀನಿ ನಮ್ಮ ಅಮ್ಮಂಗೆ ಕೇಳು. ಹೌದು, ನಿನ್ನ ಕರ್ಕೊಂಡೋಗಕ್ಕೆ ನಾನು ಬರ್ಬೇಕಾ? ಕೆಲಸದವರು ಸಹ ಬಂದಿರಲಿಲ್ಲ. ಅದಕ್ಕೆ ನಾನೇ ಕೆಲಸ ಮಾಡಿ ಹಂಗೆ ಪೂಜೆ ಮಾಡಿ ಸ್ವಲ್ಪ ಕೆಲಸ ಆಯ್ತು, ಅದನ್ನ ಮುಗಿಸ್ಕೊಂಡು ಆಮೇಲೆ ಸ್ಕ್ರೀನ್ ಅವ್ರು ಬಂದಿದ್ರು, ಅದೊಂದು ಪುರಾಣ ಆಯಿತು. ಆ್ಯಂಡ್ ಇವಾಗ ಹೊರಡೋಣ ಅಂತ ಕಾರೆಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಹೋಗ್ಬೇಕಾಗಿತ್ತು. ಅಷ್ಟೊತ್ತಿಗೆ ನಾನೇ ಬರ್ತೀನಿ ಅಂತ ಅಂದಲ್ಲ, ಸರಿ ಅಂತ. ನೀನು ಬರಲ್ಲ ಅಂತ ಗೊತ್ತಾಯಿತು. ಅಟ್ಲೀಸ್ಟ್ ದೇವಸ್ಥಾನ ಬಾಗ್ಲಾಕಕ್ಕೆ ಮುಂಚೆ ಹೋಗೋಣ ಅಂತ ಹೇಳಿ ನಾನೇ ಬಂದೆ. ನೈಸ್. ಓಕೆ, ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗೋಣ ಗೈಸ್, ಆಯಿತಾ? ಅವಳಿಗೆ ಬೇಜಾರು ಮಾಡ್ಸೋದು ಬೇಡ. ಇವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಮನೇಲಿ ಬೈತಾರೆ, ಹಬ್ಬದ ದಿನ ಅಲ್ಲ. ಸೊ ನಾಳೆ ಹೋಗ್ತೀನಿ ಅವಳ ಮನೇಲಿ ಉಳ್ಕೊಳ್ಳೋಕ್ಕೆ. ಗೈಸ್, ಇದು ಚೇತು ಮನೆ. ಬಾಬಾ ಬೇಕೊಡು. ಅರ್ಶಿನ ಕುಂಕುಮ ಕೊಟ್ಟು ಕೊಡಬೇಕು, ಆಯ್ತಾ? ಡೈರೆಕ್ಟಾಗಿ ಅದನ್ನ ಕೊಡೋದು. ಸರಿ ಆಯ್ತು, ಏನೋ ಒಂದು ಕೊಡ್ಕೋಬೇಕು. ಎಷ್ಟು ಡೋ ಮಾಡೋದು ಕಲ್ತಿದ್ದಾಳೆ ಅಂದ್ರೆ ಅಷ್ಟು ಕಲ್ತಿದ್ದಾಳೆ. ಏನೇನು ಅಡುಗೆ ಮಾಡಿದ್ಯಾ? ಇವತ್ತು ಇಲ್ಲೇ ಇರೋಣ ಅಂತ ಅಂದ್ಕೊಂಡೆ. ಅನ್ನ ಸಾರು, ಪಾಯಸ, ಕೋಸುಂಬರಿ, ಹೋಳ್ಗೆ, ಬರ್ಲಿ ಒಂದೊಂದಾಗಿ. ಇವಳ ಮನೆ ಊಟ ಮಾಡೋಣ ಅಂತ ಅಂದ್ಕೊಂಡು. ನಾನು ಆ ಥರ ಏನು ಅಡುಗೆ ಮಾಡಿಲ್ಲ. ಸಮಾಧಾನ ತಗೊಳ್ಳಿ. ಫೈನಲಿ ಲಾಸ್ಟಿಗೆ ಬಂದಿದ್ಯಾ ಮನೆಗೆ. ನೀನೇ ಇಡು. ನೀನು ಇಟ್ಕೊಳಲ್ವಾ? ನಿಮ್ಮ ಕಡೆ ಆ ಥರನ? ನಮ್ಮ ಕಡೆ ಆ ಥರ. ಎಲ್ಲಿಗಿಡ್ಡೆ ಇಡೆ ನಮ್ಮ ಕಡೆ ಎಲ್ಲಿಡ್ತಾರೆ? ಹಾಂ, ನಿಮ್ಮ ಕಡೆ ಹೆಂಗಿದೆ ಹಂಗಿಡು. ಹಾಂ, ಸರಿ ಆಯಿತು. ಅರ್ಶನ ಇಟ್ಟ. ಅಯ್ಯಯ್ಯೋ ಈ ಥರ ಎಲ್ಲ ಮಾಡ್ಬೇಕಾಯ್ತಲ್ಲ ನಾನು. ಅಷ್ಟೇನಾ? ಬೇಗ ಕೊಡು, ತಿನ್ನಬೇಕು. ಎಳ್ಳು ಬೆಲ್ಲ, ಕಬ್ಬು, ಒಂದು ಫ್ರೂಟ್ ತಗೊಳ್ಳಿ. ಥ್ಯಾಂಕ್ ಯು. ಎಳ್ಳು ಬೆಲ್ಲ ಕಬ್ಬು ಸಕ್ಕರೆ ಹೆಚ್ಚು ಇಟ್ಟಿದ್ದೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು, ಆಯಿತಾ? ನನ್ನ ಹತ್ರ ಅದು ಮೇಯ್ನಾಗಿ ನನ್ನ ಹತ್ರ. ಬೇರೆಯವ್ರ ಹತ್ರ ಒಳ್ಳೇದೇ ಮಾತಾಡ್ತೀಯಾ, ನನ್ನ ಹತ್ರ ಮಾತಾಡೋಣ. ಚೆನ್ನಾಗಿ ಮಾಡಿದ್ದೀರಾ.
ಅಪ್ಪನ ಮಾಡಿದ್ದು ದೊಡ್ಡಮ್ಮ. ಮೇಡಮ್ಮ ಚೆನ್ನಾಗಿದೆ. ನಂಗೆ ಹಿಂಗೆ ಚಂದ. ಒಳ್ಳೆ ಇದೆಲ್ಲ ಇರ್ತು ಗೊತ್ತಾ? ಎಳ್ಳು ಹಾಂ, ಕಲರ್ ಅದೆಲ್ಲ ಅದೆಲ್ಲ ನನಗೆ ಇಷ್ಟನೇ ಇಲ್ಲ ಗೈಸ್. ಫೈನಲಿ ಜೈನ್ ಸಕಾಲಾಗಿದೆ. ತುಂಬ ಜನ ನಿಮ್ಮ ಮನೆ ಟೂರ್ ಮಾಡಿ ಅಂತ ಅಂದಿದ್ದಾರೆ. ಏನಂದ್ರಿ ಆಡಿಯನ್ಸ್ಗೆ? ಗೈಸ್ ಅವ್ರ ಅಮ್ಮ ಒಪ್ಪಿಗೆ ಕೊಟ್ಟಿಲ್ವಂತೆ ಗೈಸ್. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅವ್ರ ಅಮ್ಮ ಒಪ್ಪಿಗೆ ಕೊಟ್ಟಿಲ್ವಂತೆ ಗೈಸ್. ಮೇಲ್ಗಡೆ ಮನೆ ಟೂರ್ ಬೇಕಾದ್ರೆ ಮಾಡ್ತೀನಿ. ಅವ್ರ ಅಮ್ಮ ಒಪ್ಪಿಗೆ ಕೊಟ್ಟರೆ ಆಬ್ವಿಯಸ್ಲಿ ಮಾಡ್ಬೋದು. ಮೇಲ್ಗಡೆ ಮನೆ ನಂದೆ, ಅಲ್ಲಿ ಆರಾಮ್ಸೆ ಮಾಡ್ಬಿಡ್ತೀನಿ. ನಮ್ಮಲ್ಲಿ ಇನ್ನೂ ಹೇಳಿದ್ದಾರೆ ಅಂತ, ನಿಮ್ಮಲ್ಲಿ ಯಾರ್ಯಾರಿದ್ದಾರೆ ಅದೆಲ್ಲ ಪರಿಚಯ ಮಾಡ್ಕೊಡ್ಬೇಕು ಅಂತ. ನಮ್ಮ ಮನೇಲಿ ಸ್ವಲ್ಪ ಶೈ ಪೀಪಲ್ ಜಾಸ್ತಿ ಗೈಸ್. ಸೊ ನಾನೊಬ್ಳು ಈ ಥರ ಅಷ್ಟೇ, ಹಾಗಾಗಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಫಸ್ಟ್ ಆದರೆ ಹಲ್ಲು ಸಖತ್ತಾಗಿತ್ತು ಕಣೆ, ಹಲ್ಲು ಕಡಿಯೋಕ್ಕೆ ಆಗ್ತಿಲ್ಲ. ಸಾರಿ, ಕಬ್ಬು ಕಡಿಯೋಕ್ಕೆ ಆಗ್ತಿಲ್ಲ. ಅಬ್ಬಾ, ನೀನು ಮಾಡು, ನಿಂಗೆ ಆಗೋದೇ ಇಲ್ಲಲ್ಲ. ನನ್ನ ಹತ್ರನೇ ಆಟ. ಗಟ್ಟಿ ಇದೆ, ಕಾಡು ಗಟ್ಟಿ, ತುಂಬ ಗಟ್ಟಿ ಇದೆ ಗೈಸ್. ಏನಾಗಿದೆ ಹೇಳಿ? ಚೇತು ತಲೆ ಹೊಡ್ಕೊಂಡಿದ್ದಾಳೆ, ಊದಿದೆ ಇಲ್ಲಿ, ಹಿಂಗೆ ಊದಿದೆ ನೋಡು. ಎಣ್ಣೆ ಹಚ್ಕೊಂಡ್ರೆ ಹೋಗುತ್ತೆ. ಆ್ಯಂಡ್ ನಾನು ನಮ್ಮ ಮನೆಗೆ ಹೋಗ್ತಾ ಇಲ್ಲ, ಇವಳ ಮನೆಯಲ್ಲೇ ಉಳ್ಕೊತಾ ಇದ್ದೀನಿ. ಸೊ ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಆಯಸ್ಸು ಆರೋಗ್ಯ ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಶುಭರಾತ್ರಿ. ಬಾಯ್. ಗುಡ್ ನೈಟ್.